ಶುದ್ಧ ಕುಡಿಯುವ ನೀರಿನ ಬೇಡಿಕೆಗೆ ಆಗ್ರಹಿಸಿ ಬೋಜ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಸೋಮವಾರ ಜೂನ್ 8, 2026ರಂದು ಬೆಳಗ್ಗೆ 11 ಗಂಟೆಯಿಂದ ಆರಂಭಿಸಲಾಗಿದ್ದ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಆಡಳಿತ ನೀಡಿದ ಲಿಖಿತ ಭರವಸೆಯ ಬಳಿಕ ರಾತ್ರಿ ಸುಮಾರು 10:20ಕ್ಕೆ ಹಿಂಪಡೆಯಲಾಯಿತು. ಬೋಜ ಗ್ರಾಮದಲ್ಲಿನ ಜಲಜೀವನ ಮಿಷನ್ ಯೋಜನೆ ವಿಳಂಬವಾಗಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ದಿನವಿಡೀ ನಡೆದ ಹೋರಾಟದಿಂದ ಆಡಳಿತ ತೀವ್ರ ಒತ್ತಡಕ್ಕೆ ಒಳಗಾಗಿತ್ತು. ಕೊನೆಗೆ ತಡರಾತ್ರಿವರೆಗೆ ನಡೆದ ಚರ್ಚೆಯ ಬಳಿಕ ಚಿಕ್ಕೋಡಿ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರತಿಭಟನಾಕಾರರೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಕಾರ್ಯನಿರ್ವಾಹಕ ಅಭಿಯಂತರರು ಲಿಖಿತ ಭರವಸೆ ನೀಡಿ ಬೋಜ ಗ್ರಾಮದ ಜಲಜೀವನ ಮಿಷನ್ ಯೋಜನೆ ಬಾಕಿ ಉಳಿದಿರುವ ಕಾಮಗಾರಿಕೆಗಳನ್ನು ಮುಂದಿನ 15 ದಿನಗಳೊಳಗೆ ಪೂರ್ಣಗೊಳಿಸಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರಿನ ನಿಯಮಿತ ಪೂರೈಕೆ ಆರಂಭಿಸಲಾಗುವುದು. ನಿಗದಿತ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳದಿದ್ದರೆ ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಸ್ಪಷ್ಟಪಡಿಸಿದರು. ಆಡಳಿತದಿಂದ ಲಿಖಿತ ಭರವಸೆ ದೊರೆತ ಬಳಿಕ ಪ್ರತಿಭಟನಾಕಾರರು ಗ್ರಾಮಸ್ಥರೊಂದಿಗೆ ಚರ್ಚಿಸಿ ಉಪವಾಸ ಸತ್ಯಾಗ್ರಹ ಸ್ಥಗಿತಗೊಳಿಸುವ ನಿರ್ಧಾರ ಕೈಗೊಂಡರು. ನಂತರ ರಾತ್ರಿ ಸುಮಾರು 10:20 ಗಂಟೆಗೆ ಉಪವಾಸ ನಿರತರಿಗೆ ನೀರು ಕುಡಿಸಿ ಸತ್ಯಾಗ್ರಹಕ್ಕೆ ಅಂತ್ಯ ಹಾಡಲಾಯಿತು. ಇವತ್ತಿನ ದಿವಸ ಬೋಜ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ಶುದ್ಧ ನೀರು ಪೂರೈಸಲಿಕ್ಕೆ ಸುಮಾರು 4,65,00,000 ರೂಪಾಯಿದ ಕಾಮಗಾರಿಯನ್ನು ಮಂಜೂರಾತಿ ಮಾಡಿಕೊಂಡು 2024ವರೆಗೆ ಮುಗಿಸಬೇಕಾಗಿತ್ತು. ಅದು ಹಂಗೆ ಮುಗಿಸಲ್ದಂಗೆ ಪೆಂಡಿಂಗ್ ಇತ್ತು. ಒಂದು 75% ಕೆಲಸ ಮಾಡಿ 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಹನಿನೂ ಕೂಡ ನೀರು ಬರಲಾಗ್ತಿತ್ತು ಅಂತೇಳಿ ನಾವು ಕಳೆದ ಒಂದು ತಿಂಗಳಿನಿಂದ ಸಂಬಂಧಪಟ್ಟ ಅಧಿಕಾರಿಗಳಾದ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಮೇಲಿನ ಮೇಲೆ 3-4 ಸಲ ನಾವು ಮನವಿ ಕೊಟ್ಟು ಯಾಕೆ ನೀವು ಪೆಂಡಿಂಗ್ ಇಟ್ಟಿದ್ದೀರಿ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಅನ್ನೋ ಬಗ್ಗೆ ನಾವು ಮಾಹಿತಿಯನ್ನು ಕೇಳಿದಾಗ ಅವರು ಯಾವುದೇ ರೀತಿ ಉತ್ತರಿಸದೇ ಇದ್ದ ಕಾರಣದಿಂದ ಎಷ್ಟು ಕೆಲಸ ಮಾಡಿದರೆ ಅಷ್ಟು ಜನರಿಗೆ ನೀರು ಬರಬೇಕಂತೇಳಿ ಜಲಜೀವನ ಮಿಷನ್ ಉದ್ದೇಶ ಎಲ್ಲರಿಗೂ ಈಡೇರಿಸಿಲ್ಲ ಅಂತೇಳಿ ನಾವು 7 ತಾರೀಕು ಒಳಗೆ ಕಂಪ್ಲೀಟ್ ಕೆಲಸ ಮಾಡ್ರಿ ಅಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಒಂದು ವೇಳೆ 7 ತಾರೀಕು ಒಳಗೆ ಮುಗಿಸಲಿಲ್ಲಪ್ಪ ಅಂದರೆ 8 ತಾರೀಕಿಂದ ನಾವು ಆಮರಣ ಉಪವಾಸ ಸತ್ಯಾಗ್ರಹ ಬೋಜ ಗ್ರಾಮ ಪಂಚಾಯತಿ ಆವರಣದಲ್ಲಿ ಮಾಡ್ತೀವಿ ಅಂತೇಳಿ ಅವರಿಗೆ ಲಿಖಿತವಾಗಿ ಕೊಟ್ಟಿದ್ದಿತ್ತು. ಆದರೆ 7 ತಾರೀಕು ತನಕ ಅವ್ರು ಯಾವುದೇ ಒಂದು ಹಿಂಬರನ್ನು ಕೊಟ್ಟಿಲ್ಲ ಮತ್ತು ಕೆಲಸಗಳು ಪ್ರಾರಂಭ ಮಾಡಿದ ಕಾರಣ ಇವತ್ತು ಮುಂಜಾನೆಯಿಂದ 8 ಗಂಟೆಯಿಂದ ಗ್ರಾಮ ಪಂಚಾಯತಿ ಆವರಣದಲ್ಲಿ ಆಮರಣ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಈ ಕುರಿತು ಮಾನ್ಯ ಮೇಲಾಧಿಕಾರಿಗಳಾದಂಥ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಈಗ ಬಂದು 15 ದಿವಸಗಳ ಕಾಲಾವಕಾಶಗಳು ತಗೊಂಡು 15 ದಿವಸದೊಳಗೆ ನಾನು ಎಲ್ಲ ಕಂಪ್ಲೀಟ್ ಕೆಲಸವನ್ನು ಎಷ್ಟು ಪ್ರಗತಿ ಮಾಡಬೇಕೈತೆ ಅಷ್ಟೆಲ್ಲ 4,65,00,000 ರೂಪಾಯಿ ಕೆಲಸ ಕಂಪ್ಲೀಟ್ ಮಾಡಿಸಿ ಶುದ್ಧ ಕುಡಿಯುವ ನೀರನ್ನು ಪ್ರತಿ ನಾಳೆಗೆ ಪೂರೈಸ್ತೇವೆ ಅಂತೇಳಿ 15 ದಿವಸ ಟೈಮ್ ತಗೊಂಡಾರ. ಒಂದು ವೇಳೆ 15 ದಿವಸ ಒಳಗೆ ಮುಗಿಸಲಿಲ್ಲಪ್ಪ ಅಂದ್ರೆ 16ನೇ ದಿವಸ ಮಾನ್ಯ AW ಸಾಹೇಬರು ವರದಿ ಮಾಡಿದ ನಂತರ ಕಾಂಟ್ರಾಕ್ಟರ್ ಅವರಿಗೆ ಕಪ್ಪು ಪಟ್ಟಿಯಲ್ಲಿ ಇಡ್ತೇವೆ ಅಂತೇಳಿ ಇದು ಕೊಟ್ಟರು. ಅದು ನಿರ್ದೇಶನ ಕೊಟ್ಟಿದ್ದಾರೆ, ಆದೇಶ ನೀಡಿದ್ದಾರೆ. 15 ದಿವಸ ಒಳಗೆ ಮಾಡಲಿಲ್ಲಪ್ಪ ಅಂದ್ರೆ ನೀವು ಮುಂದಿನ ಕ್ರಮ ತಗೋಬೋದಂತೇಳಿ ನಮಗೂ ಅವ್ರು ಇದು ಮಾಡಿದ್ದಾರೆ. ಆ ಪ್ರಕಾರವಾಗಿ ಅವ್ರ ವಿಶ್ವಾಸದ ಮೇರೆಗೆ ನಾವು ಇವತ್ತಿನ ಉಪವಾಸ ಸತ್ಯಾಗ್ರಹ ಹಿಂದುವರಿಸಿದ್ದೇವೆ. ಈ ಹೋರಾಟದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್ ವಡರ, ಮಾಜಿ ಗ್ರಾಮೀಣ ಪಂಚಾಯಿತಿ ಸದಸ್ಯ ಸಚಿನ್ ಮೋಹಿತೆ, ಆರಿಫ್ ಮಕಾಂದರ್, ಡಾಕ್ಟರ್ ಬಾಪು ಸಾಹೇಬ್ ಹಪ್ಪನವರ್, ವಿಪುಲ್ ದೇರೆ, ರಾಜು ಬೋರ್ಜಿ, ಅಭಯ್ ಪಾಟೀಲ್, ಕುಮಾರ್ ನಾಯಕ್, ಅನಿಲ್ ಮಡಿವಾಳ್ ಸೇರಿದಂತೆ ಬೋಜ ಗ್ರಾಮದ ಅನೇಕರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ರೈತ ಕರ್ನಾಟಕ ರಾಜ್ಯ ರೈತ ಸಂಘ, ಬೋಜ ಹಾಗೂ ಹರಿತ ಸೇನೆ, ಬೋಜ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ಸೂಚಿಸಿದವು. ಗ್ರಾಮಸ್ಥರ ಹೋರಾಟವು ಮೂಲಭೂತ ಹಕ್ಕಿಗಾಗಿ ನಡೆಯುತ್ತಿರುವ ನ್ಯಾಯಯುತ ಹೋರಾಟವಾಗಿದ್ದು ಆಡಳಿತ ನೀಡಿದ ಭರವಸೆಯನ್ನು ಸಮಯಕ್ಕೆ ಸರಿಯಾಗಿ ಈಡೇರಿಸಬೇಕು ಎಂದು ಸಂಘಟನೆಗಳ ಪ್ರತಿನಿಧಿಗಳು ಆಗ್ರಹಿಸಿದರು. ಉಪವಾಸ ಸತ್ಯಾಗ್ರಹ ಹಿಂಪಡೆಯುವ ವೇಳೆ ಪ್ರತಿಭಟನಾಕಾರರು ಆಡಳಿತ ನೀಡಿದ 15 ದಿನಗಳ ಗಡುವಿನೊಳಗೆ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಲಭ್ಯವಾಗದಿದ್ದರೆ ಇನ್ನಷ್ಟು ತೀವ್ರವಾದ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಇದೀಗ ಆಡಳಿತ ತನ್ನ ಭರವಸೆಯನ್ನು ಎಷ್ಟರ ಮಟ್ಟಿಗೆ ಈಡೇರಿಸುತ್ತದೆ ಎಂಬುದರ ಕಡೆ ಗ್ರಾಮ ಸೇರಿದಂತೆ ಸಂಪೂರ್ಣ ತಾಲೂಕಿನ ಜನರು ಕಾದು ನೋಡುತ್ತಿದ್ದಾರೆ. ವಿಪುಲ್ ದೇರೆ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.